ಲಾಸ್ಟ್ ಟೈಮ್ ನಾವು ಈ ರೀಲ್ನ ಅಪ್ಲೋಡ್ ಮಾಡಿದಾಗ ತುಂಬ ಜನ ರೆಸಿಪಿನ ಕೇಳಿಕೊಂಡು DM ಮಾಡಿದ್ರಿ ಆ್ಯಂಡ್ ಕಾಮೆಂಟ್ ಕೂಡ ಮಾಡಿದ್ರಿ. ಸೊ ದಿಸ್ ರೀಲ್ ಇಸ್ ಫಾರ್ ಯು ಆಲ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈ ರೆಸಿಪಿ ಕಂಪ್ಲೀಟಾಗಿ ಡಿಪೆಂಡ್ ಆಗೋದೇ ನಾವು ತಗೊಳ್ಳೋ ಮಟನ್ ಮೇಲೆ. ಹೌದು, ಈ ರೆಸಿಪಿಗೆ ಬೋನ್ಲೆಸ್ ಮಟನ್ ಬೇಕು. ಮೋಸ್ಟ್ ಪ್ರಿಫರಬಲಿ ಥೈ ಪೀಸಸ್ ಅಂದರೆ ತೊಡೆ ಭಾಗನ ನೀವು ಈ ಥರ ಲಾಂಗ್ ಸ್ಲೈಸಸ್ ಆಗಿ ಕಟ್ ಮಾಡಿಸ್ಕೋಬೇಕು. ಸೊ ನಾವಿಲ್ಲಿ ತಗೊಂಡಿರೋದು 2 kg ಮಟನ್ ಪೀಸಸ್ನ. ಸೊ ಈ ಮಟನ್ ಪೀಸಸ್ಗೆ ನಾವು ಮ್ಯಾರಿನೇಟ್ ಮಾಡಕ್ಕೆ 1 ಕೈ ಹಿಡಿಯಷ್ಟು ಬೆಳ್ಳುಳ್ಳಿ, 3 ಇಂದ 4 ಇಂಚು ಶುಂಠಿ, 1 ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ ಅರ್ಶಿನದ ಪುಡಿ, 2 ಟೀ ಸ್ಪೂನ್ ಚಕ್ಕೆ ಲವಂಗದ ಪೌಡರು, 2 ಟೇಬಲ್ ಸ್ಪೂನ್ ಅಷ್ಟು ಮೆಣಸು, 5 ರಿಂದ 6 ಬ್ಯಾಡ್ಗೆ ಮೆಣಸಿಕಾಯಿ. ಈ ಡಿಶ್ಶು ಒಂದು ಸ್ಪೈಸಿ ಡಿಶ್ ಆಗಿರೋದ್ರಿಂದ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಒಣಮೆಣಸಿಕಾಯಿ. ಒಂದು 5 ರಿಂದ 6 ಬ್ಯಾಡ್ಗೆ ಮೆಣಸಿಕಾಯಿ ಜೊತೆ 20 ರಿಂದ 25 ನಿಮ್ಮ ಸ್ಪೈಸ್ ಲೆವೆಲ್ಗೆ ತಕ್ಕಂತೆ ಒಣಮೆಣಸಿಕಾಯಿಗಳನ್ನ ಸ್ವಲ್ಪ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ಸೋಕ್ ಮಾಡಿ ಇದನ್ನ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ ಸೇರಿಸಿ ಸ್ವಲ್ಪನೇ ನೀರು ಹಾಕಿ ಫೈನ್ ಪೇಸ್ಟ್ ಆಗಿ ರುಬ್ಕೋಬೇಕು. ಈ ರುಬ್ಬಿರೋ ಪೇಸ್ಟ್ನ ಮಟನ್ ಸ್ಲೈಸಸ್ಗೆ ಕಂಪ್ಲೀಟ್ ಆಗಿ ಅಪ್ಲೈ ಮಾಡಿ 2 ರಿಂದ 3 ಗಂಟೆ ಟೈಮ್ ಸನ್ ಡ್ರೈ ಮಾಡ್ತೀವಿ. ಸೊ ಫಸ್ಟ್ ಡೇ ಸನ್ ಡ್ರೈ ಆಗಿರೋ ಈ ಮಟನ್ ಪೀಸಸ್ನ ಈ ತರ ಸುತ್ಲಿ ದಾರದಲ್ಲಿ ಪೋಣಿಸಿ ಇದನ್ನ ನಾವು ಗ್ರಿಲ್ ಕುಕಿಂಗ್ ಅಂದ್ರೆ ಮಟನ್ ಬಾರ್ಬಿಕ್ಯೂನ ಸ್ಲೋ ಆಗಿ 2 ದಿನ ಮಾಡ್ತೀವಿ. ದಿನಕ್ಕೆ 1 ರಿಂದ 2 ಸತಿ ಬೆಂಕಿ ಹಚ್ಚಿ ಇದನ್ನ ಗ್ರಿಲ್ ಕುಕಿಂಗ್ ಮಾಡ್ತೀವಿ. ಮಟನ್ಗೆ ಫ್ಲೇವರ್ ಬರೋದೇ ಈ ಟೈಪಲ್ಲಿ ನಾವು ಇದನ್ನ ಗ್ರಿಲ್ ಕುಕಿಂಗ್ ಮಾಡಿದಾಗ. ಆದರೆ ನಿಮ್ಮ ಮನೇಲಿ ಈ ಥರ ಕುಕಿಂಗ್ಗೆ ಆಪ್ಷನ್ ಇಲ್ಲ ಅಂತಂದರೆ ನೀವು ಸೆಕೆಂಡ್ ಆಪ್ಷನ್ನ ಆಪ್ಟ್ ಮಾಡ್ಬೋದು. ಸೊ 2 ದಿನ ನೀವು ಈ ಮಟನ್ನ ಕಂಪ್ಲೀಟಾಗಿ ಸನ್ ಡ್ರೈ ಮಾಡಿ 3rd ಡೇ ಬಾರ್ಬಿಕ್ಯೂ ಸ್ಟಿಕ್ಸ್ನ ಯೂಸ್ ಮಾಡಿ ನೀವೇ ನಿಮ್ಮ ಸ್ಟೌವಲ್ಲಿ ಈ ಥರ ಇದನ್ನ ಗ್ರಿಲ್ ಕುಕಿಂಗ್ ಮಾಡ್ಬೋದು. ಫ್ಲೇವರ್ ಅಂತೂ ಫಸ್ಟ್ ಆಪ್ಷನ್ನಲ್ಲೇ ಬೆಸ್ಟಾಗಿ ಬರುತ್ತೆ. ಆದರೆ ನಿಮಗೆ ಆ ಆಪ್ಷನ್ ಇಲ್ಲ ಅಂತಂದರೆ ನೀವು ಸೆಕೆಂಡ್ ಆಪ್ಷನ್ನ ಚೂಸ್ ಮಾಡಿ ಮಾಡ್ಬೋದು. ಸೊ ನೀವು ಕೇಳಿದಾಗೆ ನಾನು ರೆಸಿಪಿನ ಶೇರ್ ಮಾಡಿದ್ದೀನಿ. ಸೊ ಈಗ ನೀವು ಈ ರೀಲ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ರೆಸಿಪಿನ ಟ್ರೈ ಮಾಡಿ ಬಂದು ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ಡಿಶ್ಶು ಇಷ್ಟ ಆಯ್ತಾ ಅಂತ.